ಹಾಯ್ ಹಲೋ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ನಾನು ತಿಳ್ಕೊಂಡಿರ್ತೇನೆ. ನಾವು ಆರಾಮಿದ್ದೀವಿ ಫ್ರೆಂಡ್. ಈಗ ನಾನು ಮನೆಯಲ್ಲಿ ಸಾರು ಮಾಡಬೇಕು ಫ್ರೆಂಡ್. ಏನು ಸಾಂಬಾರು ಮಾಡಬೇಕಂದ್ರೆ, ನಾನು ಸಂತಿಂದ ಸ್ವಲ್ಪ ಹುಳ್ಳಿಕಾಳು ತಂದಿದ್ದೆ, ಮೊಳಕೆ ಹುಳ್ಳಿಕಾಳು. ಅದ್ರ ಸಾರು ಮಾಡಬೇಕು. ಸಾರು ಮಾಡಿ ಆಮೇಲೆ ಸ್ವಲ್ಪ ಕಸ ಹೊಡೆದೆ ಮನೆಯಲ್ಲಿ. ಸಮೀರ್ ಎಲ್ಲೋ ಶಾಲೆಯಿಂದ ಬಂದು ಸ್ವಲ್ಪ ಆಟ ಆಡೋಕ್ಕೆ ಹೋದ, ಬೇಜಾರಾಗ್ತಾಯಿತ್ತು ಅಂತ. ಈಗ ಸ್ವಲ್ಪ ಮಸಾಲೆ ತೆಗೆದು ಎಲ್ಲ ಮಸಾಲೆ ಹುರಿಬೇಕು ಫ್ರೆಂಡ್. ಈಗ ಹುಳ್ಳಿಕಾಳು ಮೊಳಕೆ ಸಾರು ಅಂದರೆ ಎಲ್ಲ ಹುರಿದು ಮಾಡಿದರೆ ಚೆನ್ನಾಗಾಗೋದು. ಸ್ವಲ್ಪ ಹುರಿಬೇಕು. ಇನ್ನು ಸಮೀರ್ ಕುರಿ ಕಟ್ಟಿಲ್ಲ, ಈಗ ಬರ್ತಾನೆ ಕಟ್ಟೋಕ್ಕೆ. ನೋಡಿ ಫ್ರೆಂಡ್, ನಮ್ಮ ಮನೆಯವರು ಈ ಥರ ಸೊಪ್ಪು ಕಟ್ಟಿದ್ದು, ಈ ಥರ ಕಟ್ಟಿಗೆ ಇರ್ತಾವಲ್ಲ, ಇವನ್ನೆಲ್ಲ ತಂದು ನಮ್ಮ ಮನೆಯವರು ಈ ಥರ ನೋಡಿ ಇಲ್ಲಿ ತೋರಿಸ್ತೇನೆ. ಈ ಥರ ಜೋಡಿಸ್ತಾರೆ ನೋಡಿ ಫ್ರೆಂಡ್, ನಮ್ಮ ಮನೆಯವರು ಈ ಥರ ಜೋಡಿಸ್ತಾರೆ. ಇವೆಲ್ಲ ಒಣಗ್ತವೆ. ಈ ಥರ ಜೋಡಿಸಿದ ಮೇಲೆ, ಒಣಗಿದ ಮೇಲೆ ಇವೆಲ್ಲ ಬೆಂಕಿ ಒಲೆಗೆ ಬರ್ತಾವೆ ನೋಡಿ ಫ್ರೆಂಡ್. ಅಂದರೆ ಸ್ನಾನ ಮಾಡೋಕ್ಕೆ ಬರ್ತಾವೆ ಇವು ಒಲೆಗೆಲ್ಲ. ಭಾಳ ಚೆನ್ನಾಗಿ ಉರಿತಾವೆ ಫ್ರೆಂಡ್ ಇವೆಲ್ಲ. ಅದಕ್ಕೆ ನಾವು ಜೋಡಿಸಿ ಹಿಂಗೆ ಇಡ್ತೇವೆ, ಬಿಸಾಡಲ್ಲ. ಇವೆಲ್ಲ ಜೋಡಿಸಿ ಸ್ವಲ್ಪ ದಿನ ಬಿಟ್ಟರೆ ಒಣಗ್ತವೆ. ಅವನ್ನೇ ನಾವು ಒಲೆಗೆ ಯೂಸ್ ಮಾಡ್ತೇವೆ. ಅಡುಗೆ ಮಾಡೋಕ್ಕಲ್ಲ, ಇದು ಸ್ನಾನ ಮಾಡೋ ಒಲೆಗೆ ಯೂಸ್ ಮಾಡ್ತೇವೆ ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಈ ಥರ ಗೊಬ್ಬರ ನಾವು ಸ್ಟಾಕ್ ಮಾಡ್ತೀವಿ. ಯಾವಾಗಾದರೂ ಯಾರಾದರೂ ತೋಟಕ್ಕೆ, ಅಡಿಕೆ ತೋಟಕ್ಕೆಲ್ಲ ಏನಾದರೂ ಕೇಳಿದರೆ ಇದೆಲ್ಲ ಕೊಡ್ತೀವಿ ನೋಡಿ ಫ್ರೆಂಡ್ ನಾವು. ಅದು ಈ ವರ್ಷ ಮಳೆಗಾಲದಲ್ಲಿ ಎಲ್ಲ ನೀರು ಬಂದು ಎಲ್ಲ ನೆಂದು ಹೋಗಿಬಿಡ್ತು. ಅದರಲ್ಲಿ ಅರ್ಧ ವೇಸ್ಟ್ ಆಗೇ ಬಿಡುತ್ತೆ. ಆದರೂ ಇದು ಅಡಿಕೆ ತೋಟಕ್ಕೆ ಒಳ್ಳೆ ಗೊಬ್ಬರ ಅಂತೆ ಫ್ರೆಂಡ್. ಇದು ನಮ್ಮದಂತೂ ಹಿತ್ತಲಲ್ಲಿ ಆ ಕಡೆ ಜಾಗ ಇಲ್ಲದಕ್ಕೆ, ಸ್ವಲ್ಪ ಈ ಕಡೆ ಬೇರೆ ಇರ್ತಲ್ಲ, ಅದಕ್ಕೆ ತಿಪ್ಪಿ ಇಲ್ಲದಕ್ಕೆ ಸುಮ್ಮನೆ ಈ ಥರ ತುಂಬಿಡ್ತೇವೆ. ಎಲ್ಲ ಕಸ ಈ ಥರ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಒಗಸ್ತೇವೆ. ಯಾಕಂದರೆ ಇಲ್ಲಿಂದ ಜಾಗ ಅವ್ರದ್ದು ಬೇರೆ ಕಡೆ ಬರುತ್ತಲ್ಲ, ಅದಕ್ಕೆ ಈ ಥರ ಸುಮ್ಮನೆ ಕೆರೆಯಲ್ಲಿ ಒಗಾಸ್ಬಿಡ್ತೀವಿ ಕಸ ಎಲ್ಲ. ಅದನ್ನಷ್ಟೇ ಒಂದು ಚೀಲದಲ್ಲಿ ಸ್ಟಾಕ್ ಮಾಡಿಡ್ತೇವೆ ಫ್ರೆಂಡ್. ನಮ್ಮದಂತೂ ಇಲ್ಲಿಂದ ಒಂದು 15 ಅಡಿ ಅಷ್ಟೇ ಜಾಗ ಬರುತ್ತೆ. ಅದರಲ್ಲಿ ಟಾಯ್ಲೆಟ್ ರೂಮು, ಒಂದು ಹೌಸ್ ಇದೆ, ಒಂದು ಬಟ್ಟೆ ಒಗೆಯೋದಿದೆ. ಇಷ್ಟೇ ಗ್ಯಾಪ್ ಬರೋದು ಮಧ್ಯ ಜಾಗ. ಆ ಕಡೆ ನಮ್ಮ ಮನೆಯವರು ತಮ್ಮಂದಿರ ಜಾಗ ಬರುತ್ತೆ. ಅದಕ್ಕಾಗಿ ನಮಗೆ ತಿಪ್ಪಿ ಬರಲ್ಲ. ಈ ಕಡೆ ನೋಡಿದರೆ ಟಾಯ್ಲೆಟ್ ರೂಮ್ ಗುಂಡಿ ಬರುತ್ತೆ ನೋಡಿ. ಈ ಕಡೆ ಕೆರೆ ಬಂತು ನೋಡಿ. ಈ ಕಡೆ ಸಿಂಟ್ಯಾಕ್ಸ್ ಬಂದುಬಿಡ್ತು ನೋಡಿ. ಈ ಕಡೆ ಮತ್ತು ಮನೆ ಬಂದುಬಿಡ್ತು. ಅದಕ್ಕಾಗಿ ಜಾಗ ಇಲ್ಲದಕ್ಕೆ ಈ ಥರ ಒಗಾಸಿ ಈ ಥರ ಚೀಲ ತುಂಬಿ ಬೇರೆಯವ್ರ ಹಿತ್ತಲಲ್ಲಿ ಇಟ್ಟಿದೆ ಫ್ರೆಂಡ್. ಇದು ಅವ್ರು ಎತ್ತು ಕಟ್ಕೊಳಕ್ಕೆ ಇಟ್ಕೊಂಡಿದ್ರು, ಹಾಗೆ ಬಿಟ್ಟು ಹೋಗಿದ್ದಾರೆ. ಅವ್ರ ಮನೇಲಿಲ್ಲ, ಹಾಳು ಬಿಟ್ಟು ಹೋಗಿದ್ದಾರೆ ಮನೆ ಅವ್ರದ್ದು. ಅದಕ್ಕೆ ಅಲ್ಲಿವರೆಗೂ ನಾವೇ ಹಿತ್ತಲಲ್ಲೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಜಾಗದಲ್ಲೇ ನಾವು ಕುರಿ ಕಟ್ಟೋದು ನೋಡಿ. ಇಲ್ಲಿ ಸಮೀರು ಸ್ವಲ್ಪ ಕಟ್ಗೆ ಇದ್ವು ಅಂತ, ಯಾವುದೋ ಒಂದು ಸ್ವಲ್ಪ ಬಡ್ಡೆ ಇತ್ತು, ಅದನ್ನ ಒಡೆದು ಇಟ್ಟು ಹೋಗಿದ್ದಾನೆ ಒಲೆಗೆ ಬರುತ್ತೆ ಅಂತ. ಹಾಗಂತ ನಮ್ಮದೇನು ಜಾಸ್ತಿ ಕುರಿ ಇಲ್ಲ ಫ್ರೆಂಡ್. ನೋಡಿ, ಇರೋದೇ 3 ಕುರಿ. ಇದೇ ಒಂದು 10 ಚೀಲ ಆಗಬೇಕಂದ್ರೂ ಒಂದು ವರ್ಷಗಟ್ಲೆನೂ ಆಗ್ಬಿಡುತ್ತೆ. ಇರೋದೇ 3 ಕುರಿ ಅಲ್ಲ. ನಾನು ಅದು ಮನೇಲಿ ಸುಮ್ಮನೆ ಇರಲಾರ್ದೆ ಮೊದಲೆಲ್ಲ ಸುಮ್ಮನೆ 1-2 ಮರಿ ತರಿಸ್ಕೊಂಡಿದ್ದೆ. ಅವೀಗ ದೊಡ್ಡಕ್ಕಾಗಿ ಇನ್ನೊಂದು ಮರಿ ಹಾಕಿದೆ. ಅದರದ್ದೇ ಗೊಬ್ಬರ ಹಾಕಿರೋದು. ನಮ್ಮದಂತೂ ಗದ್ದೆ ಏನೂ ಇಲ್ಲ ಆ ಗೊಬ್ಬರ ಹಾಕಬೇಕಂದ್ರೆ. ನೋಡಿ ಫ್ರೆಂಡ್, ಇವರೆಲ್ಲ ಮನೆ ಇಷ್ಟು ದೊಡ್ಡಕ್ಕಿದ್ದು ಹಾಳು ಬಿಟ್ಟು ಹೋಗ್ತಾರೆ ನೋಡಿ ಫ್ರೆಂಡ್. ಮನೆಯಲ್ಲೇ ಇರಲ್ಲ, ಬೇರೆ ಕಡೆ ದುಡಿಯೋಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಹಳ್ಳಿಗಳಲ್ಲಿ ಅವರಿಗೆ ಚೆನ್ನಾಗಾಗಲ್ಲ, ವ್ಯಾಪಾರ ಆಗಲಿ ಕೆಲಸ ಚೆನ್ನಾಗಿ ಸಿಗಲ್ಲ ಅಂತ ನೋಡಿ ಫ್ರೆಂಡ್. ನಮ್ಮ ಮನೆ ಮುಂದ್ಗಡೆ ಇದು ಇಷ್ಟು ಕಿರಿಕಾಗಿದೆ. 2 ಮನೆ ಮಧ್ಯೆ ನಮ್ಮ ಮನೆ ಬಂತು ನೋಡಿ. ಇಷ್ಟು ಕಿರಿಕಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲಲ್ಲ ಫ್ರೆಂಡ್. ಎಷ್ಟಾಯ್ತೋ ಅಷ್ಟರಲ್ಲಿ ತೃಪ್ತಿಯಾಗಿರ್ಬೇಕಲ್ಲ. ಬನ್ನಿ, ಮನೆಯೆಲ್ಲ ಕಸ ಹೊಡೆದಾಯ್ತು. ಈಗ ಸ್ವಲ್ಪ ಸಾರು ಮಾಡಿಬಿಡೋಣ. ಸ್ವಲ್ಪ ಪಾತ್ರೆ ಇದ್ದಾವೆ ತಿಕ್ಕಿ. ಈಗ ಮೊಳಕೆ ಸಾರು ಮಾಡೋಣ ಫ್ರೆಂಡ್. ಮಾಡಿ ಸ್ವಲ್ಪ ಅನ್ನ ಮಾಡಬೇಕು ನೋಡಿ ಫ್ರೆಂಡ್. ನಾನು ನಿನ್ನೆ ಸಾಳ್ಕೊಪ್ಪಕ್ಕೆ ಹೋಗಿದ್ದೆ ಅಂತ ಅನ್ನಲ್ಲ, ಅಲ್ಲಿ ನನಗೆ ಸ್ವಲ್ಪ ವೇಲ್ ಭಾಳ ಚೆನ್ನಾಗಿ ಕಂಡು, ಅದಕ್ಕೆ 100 ರೂಪಾಯಿಗೆ ಒಂದಂತ ತಂದಿದ್ದೇನೆ ನೋಡಿ ಫ್ರೆಂಡ್. ಇಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ. ನಾನು ಸ್ವಲ್ಪ ವೇಲ್ ತುಂಬ ಯೂಸ್ ಮಾಡ್ತೇನಲ್ಲ, ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಬರೀ 100 ರೂಪಾಯಿ ಅಂತ ಹಚ್ಚಿದ್ರು ಬರ್ತಾ ರೋಡಲ್ಲಿ. 2 ಮೀಟ್ರ್ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಅದು
ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡಿ ತುಂಬ ಚೆನ್ನಾಗಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ. ನನಗೆ ವೇಲೇ ತುಂಬ ಕೊಳ್ಳೋದು ನಾನು, ಯಾಕಂದರೆ ತುಂಬ ವೇಲ್ ಯೂಸ್ ಮಾಡ್ತೇನಲ್ಲ ನಾನು, ಅದಕ್ಕೆ. ನೋಡಿ ಇದು ಕೆಂಪುದು, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಕಾಟನ್ ಥರ ಮೆತ್ತಗಿದ್ದಾವೆ ಫ್ರೆಂಡ್. ನೋಡಿ ಎಷ್ಟು ದೊಡ್ಡಕ್ಕಿದೆ. ಇದು 2 ಮೀಟ್ರ್ ಇದೆ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಬುರ್ಕದ ಮೇಲಾಗಲಿ ಡ್ರೆಸ್ ಮೇಲಾಗಲಿ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿದೆ ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಸಂತಿಂದ ತಂದು ಇಷ್ಟು ಹುರುಳಿಕಾಳಿದ್ದಾವೆ, ಮೊಳಕೆ ಬಂದಂಥವು. ಇದನ್ನು ಸ್ವಲ್ಪ ಒಲೆ ಮೇಲೆ ಕುದಿಯೋಕೆ ಇಡ್ತೀನಿ. ಮತ್ತು ಮಿಳಿ ಕಾಳು ಅಂತಾರಲ್ಲ, ಅದು ಇದರಲ್ಲಿ ಅಲ್ಲೊಂದು ಇಲ್ಲೊಂದು ಬರುತ್ತೆ. ಅದರಲ್ಲಿ ಸ್ವಲ್ಪ ಆರಿಸ್ತೇನೆ ಅದನ್ನು. ಸಾಕು, ಹಾಕಿ ಸ್ವಲ್ಪ ತೊಳೆದು ಬಿಡ್ತೇನೆ. ಸ್ವಲ್ಪ ಗ್ಯಾಸಲ್ಲಿ ಇಟ್ಟರೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕದು, ಬೇಯಬೇಕಲ್ಲ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡಿ ಇಷ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದ್ದು ಬರಲಿ. ಇದು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡ್ತೇನೆ. ಈಗ ಅರಿಶಿನ ಉಪ್ಪು ಹಾಕಿ ತೆಗೆದಿದ್ದೀನಿ. ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಇಷ್ಟು ಕೊಬ್ಬರಿ, 1 ಈರುಳ್ಳಿ, 3 ಟಮಾಟೆ ಹಣ್ಣು ತಗೊಂಡು, ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ತಗೋಬೇಕು. ಜೀರಿಗೆ, ಕೊತ್ತಂಬರಿ ಕಾಳು ಹಾಕಿ ಇದೆಲ್ಲ ಕೊಯ್ಕೊಬಿಡ್ತೀನಿ. ಈಗ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಸರ್ವ್ ಮಾಡ್ತೀನಿ. ಟಮಾಟೆ ಹಣ್ಣು ಹುರಿಯೋದೆಲ್ಲ ಎಣ್ಣೆ ಹಾಕಿ 2 ಪೀಸ್ ಮಾಡ್ಕೊತೀನಿ. ಕೊಬ್ಬರಿನೂ ಸ್ವಲ್ಪ ಹೆಚ್ಕೊಬಿಡ್ತೀನಿ. ಈಗ ಹುರಿಯೋಕೆ ಚೆನ್ನಾಗುತ್ತೆ ಎಣ್ಣೆಲಿ. ಸ್ವಲ್ಪನೇ ಹಾಕಬೇಕು ಕೊಬ್ಬರಿನೇ. ಯಾವ ಸಾರು ಮಾಡಿದ್ರು ಸ್ವಲ್ಪ ಹಾಕಬೇಕು. ಜಾಸ್ತಿ ಹಾಕಿದರೆ ಒಂಥರ ಬಾಯಿ ಕೊಡ್ದಂಗೆ ಆಗುತ್ತೆ. ಸಾರು ಕೊಬ್ಬರಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಈಗ ಹಂಚಿಟ್ಟಿದ್ದೇನೆ. ಇದೆಲ್ಲ ಮಸಾಲೆ ಎಲ್ಲ ಹುರ್ಕೊಬಿಡ್ತೀನಿ ಈಗ ಚೆನ್ನಾಗಿ. ಕೊಬ್ಬರಿ ಹುರ್ಕೊಂಡು ಆಮೇಲೆ ಇದು ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕ್ಕೊಬಿಡೋಣ. ಚೆನ್ನಾಗಿ ಬರೋಬರ ಎಲ್ಲ ಹುರ್ಕೊಂಡು ಸಾರು ಮಾಡಬೇಕಂತ. ಒಂದು ಕೊಬ್ಬರಿ ಫ್ರೈ ಆಗಿದೆ. ಒಂದು ಏಲಕ್ಕಿ ಇಲ್ಲ ಲವಂಗ ಹಾಕ್ತೇನೆ. ಹುಣಸೆ ಹುಳಿ ಇದ್ರಲ್ಲಿ ಇಡ್ತೇನೆ. ಈಗ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡು ತಗೊಂಡ್ಬಿಡ್ತೀನಿ. ಸಾಕು ಫ್ರೈ ಆಗಿದೆ. ಎಲ್ಲ ಹುರಿದ್ರೆ ಜೀರಿಗೆ ಎಲ್ಲ ಒಂಥರ ಅದರಲ್ಲೇ ಸುಟ್ಟೋಗ್ಬಿಡ್ತೈತೆ. ಹಸಿಮೆಣಸಿನ್ಕಾಯಿಗೆ ಹಾಕ್ತೀನಿ. ಸ್ವಲ್ಪ ಸಾಂಬಾರು ಪುಡಿ ಮಸಾಲೆಯಲ್ಲೇ ಹಾಕ್ಕೊತೀನಿ. ಸಾಂಬಾರು ಪುಡಿ ಮಾಡಬೇಕು, ಖಾಲಿಯಾಗಿದೆ. ನೋಡಿ ಫ್ರೆಂಡ್, ಈ ಥರ ಬಾಕ್ಸು ನಾನು ಹೋದ ವರ್ಷ ಸ್ವಲ್ಪ ವೈಟ್ ಬ್ಲಡ್ ಕಡಿಮೆ ಆದಾಗ, ಹೋದ ವರ್ಷ ನನಗೆ ಸ್ವಲ್ಪ ಆರಾಮಿರಲಿಲ್ಲ. ಆವಾಗ ನನಗೆ ಡಾಕ್ಟ್ರು ಬೇರೆ ಪೇಷಂಟಿಗೆ ಹೇಳ್ತಾಯಿದ್ರು, ಸ್ಟೀಲ್ ಬಾಕ್ಸ್ ಯಾರಾದರೂ ಯೂಸ್ ಮಾಡಿ, ಯಾರಾದರೂ ಅಷ್ಟೇ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪು ಸಕ್ಕರೆ ಅವನ್ನೆಲ್ಲ
ಬೇಡ ಹಾಕಬೇಡಿ, ಯಾಕಂದರೆ ತುಂಬ ಕಾಯಿಲೆ ಬರ್ತಿದ್ದಾವೆ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಡಿ, ಆದಷ್ಟು ಸ್ಟೀಲ್ ಬಾಕ್ಸ್ ತಗೊಳ್ಳಿ ಅಂತ. ಆವಾಗ ನಾನು ಗೃಹಲಕ್ಷ್ಮಿ ದುಡ್ಡು ಬಂದಿರೋಂಥ ಇಲ್ಲಿ ಫಸ್ಟ್ ಆ ಕಡೆಯಿಂದ ಕೇಳಿಸ್ಕೊಬಂದು ಈ ಥರದ್ದು 2000 ರೂಪಾಯಿ ಕೊಟ್ಟು ಒಂದು 10 ಬಾಕ್ಸ್ ತಗೊಬಿಟ್ಟೆ ನೋಡಿ ಫ್ರೆಂಡ್. ಯಾಕಂದರೆ ಅವ್ರು ಕೇಳಿಬಂದು ನಾನು ತಗೋಬಿಟ್ಟೆ ನೋಡಿ ಫ್ರೆಂಡ್. ಈ ಥರ ಇದ್ದಾವೆ ನೋಡಿ ಫ್ರೆಂಡ್, ಈ ಥರ ಇದ್ದಾವೆ ನೋಡಿ ನನ್ನ ಬಾಕ್ಸು. 2000 ರೂಪಾಯಲ್ಲಿ ಒಂದು 10 ಬಾಕ್ಸ್ ಬಂದಿದ್ದಾವೆ. ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಅಲ್ಲ ಫ್ರೆಂಡ್. ಅದಕ್ಕಾಗಿ ನಾನು ಪ್ಲಾಸ್ಟಿಕ್ ಡಬ್ಬಿ ಬಾಕ್ಸ್ ತೆಗೆದು ಏನಿಲ್ಲಿದ್ರೂ ಪರವಾಗಿಲ್ಲ ಅಂಥೇಳಿ ಫಸ್ಟ್ ಬಾಕ್ಸ್ ತಗೋಬಿಟ್ಟೆ. ಆರೋಗ್ಯವೇ ಭಾಗ್ಯ ಅಲ್ಲ ಫ್ರೆಂಡ್. ಯಾಕಂದರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಂಬ ಒಂಥರ ಕಾಯಿಲೆ ಬರ್ತದವಂತೆ, ಮಾರಣಾಂತಿಕ ಕಾಯಿಲೆ. ಅದಕ್ಕಾಗಿ ಇದರಲ್ಲಿ ಸಕ್ಕರೆ ಉಪ್ಪು ಎಲ್ಲ ಇದರಲ್ಲೇ ಹಾಕಿಡ್ತಾ ಇದ್ದೀನಿ ಈಗ. ಅದಕ್ಕೆ ನಾನು ಬಿಟ್ಟಿದ್ದು ಫಸ್ಟ್ ತಗೋಬಿಟ್ಟೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದೆಲ್ಲ ಫ್ರೈ ಆಯಿತು, ಎಲ್ಲ ಫ್ರೈ ಮಾಡ್ಕೊಂಡು ಟೊಮಾಟೊ ಒಂದು ಸ್ವಲ್ಪ ಫ್ರೈ ಆಗಿದ್ದೀವಿ. ಈಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿಬಿಡೋಣ. ಯಾಕಂದರೆ ಹೀಗೆ ಜಾರಲ್ಲಿ ಹಾಕಿ ಮಿಕ್ಸಿಲಿ ತಿರುವಾಗ ಬರಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ಕಾಳು ಕೂಡ ತಯಾರಾಗಿದ್ದಾವೆ. ಇದರಲ್ಲೇ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಪಲ್ಯ ಮಾಡಲ್ಲ. ಇದರಲ್ಲೇ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗ್ತಿತ್ತು. ಸ್ವಲ್ಪ ಹೊಡಿಬೇಕಲ್ಲ ಕಾಳು. ನಿನ್ನೆ ನಮ್ಮ ಮನೆಯವರು ಎಷ್ಟು ಚೆನ್ನಾಗಿರೋ ಪಪ್ಪಾಯ ಹಣ್ಣು ತಂದಿದ್ರು. ಯಾಕಂದರೆ ನನಗೆ ಹೋದ ವರ್ಷದಿಂದ ಸ್ವಲ್ಪ ವೈಟ್ ಬ್ಲಡ್ ಕಡಿಮೆ ಆದಾಗಿಂದನೂ ನಾನು ವಾರಕ್ಕೆ ಒಂದಾದರೂ ತರಿಸಿ ತಿಂತಾ ಇರ್ತೇನೆ. ಪಪ್ಪಾಯ ಹಣ್ಣು ತಿನ್ನಬೇಕಂತ ಡಾಕ್ಟ್ರ್ ಹೇಳಿದ್ದಕ್ಕೆ. ಅದಕ್ಕೆ ನಿನ್ನೆನೇ ತಂದಿದ್ರು. ಸ್ವಲ್ಪ ಗಟ್ಟಿ ಇತ್ತಂತ ಕೊಯ್ಲಿಲ್ಲ, ಸ್ವಲ್ಪ ಹೆಚ್ಚಿಬಿಡ್ತೇನೆ ಆ ಕಡೆ. ಎಷ್ಟು ಚೆನ್ನಾಗಿದೆ ಫ್ರೆಂಡ್. ಅಷ್ಟು ಯೂಸ್ ಮಾಡಲ್ಲ, ಬರೀ ಅರ್ಧ ಅಷ್ಟೇ ಕೊಯ್ತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೊಯ್ತಿದ್ರೆ ನಮ್ಮ ಮನೆಯವರು ಸಮೀರ್ ಬಂದು ತಿಂತಾರೆ ಈಗ. ಇದು ವೈಟ್ ಬ್ಲಡ್ ಕಡಿಮೆ ಆಗಿರ್ತೈತಲ್ಲ, ಅವ್ರಿಗೆ ತುಂಬ ಒಳ್ಳೇದು ನೋಡಿ ಫ್ರೆಂಡ್. ಇದು ಕಿವಿ ಆಗಲಿ ಪಪ್ಪಾಯ ಹಣ್ಣಾಗಲಿ ತುಂಬ ಚೆನ್ನಾಗಿ ಬ್ಲಡ್ ಆಗುತ್ತಂತೆ ಇದಕ್ಕೆ. ವೈಟ್ ಬ್ಲಡ್ಡು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕೆಂಪಗಾಗಿ ಎಷ್ಟು ಚೆನ್ನಾಗಿದೆ. ತುಂಬ ಸ್ವೀಟ್ ಕೂಡ ಇದೆ ನೋಡಿ ಫ್ರೆಂಡ್. ನೋಡಿ ಮಸಾಲೆ ಹರ್ಕೊಂಡೆ ಎಷ್ಟು ಸಣ್ಣಗಾಗುತ್ತೆ. ಇದೆಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಕುದಿ ಹಾಕಿಟ್ಕೊಂಡೆಲ್ಲ ಪಾತ್ರೆ ತಿಕ್ಕ ಬರಬೇಕು. ಸಾಕು ಸಾರು, ನಮಗೆ 3 ಜನ. ಸ್ವಲ್ಪ ನಾವು ಉಪ್ಪು ಹಾಕ್ತೀನಿ, ಸಾಕು ಅಷ್ಟು. ನೋಡಿ ಫ್ರೆಂಡ್, ಸ್ಟೀಲ್ ಬಾಕ್ಸಲ್ಲಿ ಈ ಥರ ಕವರ್ ಯಾಕೆ ಹಾಕ್ತಿದ್ದೀನಿ ಅಂದರೆ, ಉಪ್ಪಿಗೆ ಸ್ಟೀಲ್ ಬಾಕ್ಸ್ ಐತಲ್ಲ ಒಂಥರ ಈ ಸೈಡೆಲ್ಲ ಜಂಗ್ ಹಿಡ್ದಂಗೆ ಆಗುತ್ತೆ, ಒಳಗಡೆನೂ ಒಂಥರ ಜಂಗ್ ಹಿಡ್ದಂಗೆ ಆಗಿ ಬಾಕ್ಸೇ ಹಾಳಾಗುತ್ತೆ. ಅದಕ್ಕೆ ನಾನು ಈ ಥರ ಕವರ್ ಹಾಕಿಬಿಟ್ಟು ಈ ಥರ ಉಪ್ಪು ಹಾಕ್ಬಿಡ್ತೇನೆ ನೋಡಿ ಫ್ರೆಂಡ್. ಸಾರು ರೆಡಿ ಆಯ್ತಲ್ಲ, ಸ್ವಲ್ಪ ಕುದಿಲಿ ಹೋಗಿ ಪಾತ್ರೆ ತಿಕ್ಕೋದಿರ್ತೀನಿ ನೋಡಿ ಫ್ರೆಂಡ್. ಈಗ ಮೊಳಕೆ ಕಟ್ಟಿದ ಸಾರು ರೆಡಿ ಆಯಿತು. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕರಿಬೇವು ಹಾಕಿ ಘಮ ಘಮ ಅಂತಿದೆ ಸಾರು. ಒಗ್ಗರಣೆ ರೆಡಿ ಆಯಿತು, ಸಾರು ಮಾಡಿದೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.